ಹೇ ಗೈಸ್, ಈ ವಿಡಿಯೋ ಕ್ಲಿಪ್ನ ಸರಿಯಾಗಿ ನೋಡಿ. ಏನಾದ್ರು ಕೆಲಸ ಮಾಡಬೇಕು ಅಂದರೆ ಈ ಥರ ಕಿಸ್ರು ಕೆಟ್ಟು ಬರುತ್ತೆ, ತೊಳ್ಕೊಬೇಕಲ್ಲ, ನೀರಿದೆ. ಪೈಪಲ್ಲಿ ನೀರು ಬರಬೇಕಂದ್ರೆ ಫಸ್ಟ್ ಪೈಪಿನ ಟ್ಯಾಪ್ ಓಪನ್ ಮಾಡಬೇಕು, ಆನಂತರ ನೀರು ಬರೋದು. ಅದು ಬಿಟ್ಟು ಪೈಪಲ್ಲಿ ಅಡಿಸಿದ್ರೆ ನೀರು ಬರಲ್ಲ. ಅಯ್ಯೋ ದೇವ, ಎಂತೆಲ್ಲ ಜನರಿದ್ದಾರೆ ಮಾರೆ. ಆ್ಯಂಡ್ ನೆಕ್ಸ್ಟ್ ಸೀನಲ್ಲಿ ನೋಡಿ ಏನು ಟ್ವಿಸ್ಟಿಂಗ್ ಇದೆ ಅಂತ. ಏನಯ್ಯ ಮಾಡ್ತಾ ಇದ್ಯಾ? ಹರೀಶ ನೋಡೋ ಏನು ಮಾಡ್ತಿದ್ಯಾ ನೋಡೋ. ಏನಯ್ಯ ಮಾಡ್ತಿದ್ಯಾ? ಸರ್ ಕಾಲು ತೊಳ್ಕೊತಾ ಇದ್ದೀನಿ ಸರ್. ಅದು ಪೆಟ್ರೋಲ್ ಪೈಪಯ್ಯ, ಅದರಲ್ಲಿ ಕಾಲು ತೊಳ್ಕೊತಾರೆ ಯಾರು? ನೀರಿನ ಪೈಪಲ್ಲಿ ಪೆಟ್ರೋಲ್ ಬರುತ್ತೆ ಅಂತೆ. ಪ್ರಪಂಚದ 8ನೇ ಅದ್ಭುತ ನೋಡಿ ಆಯಿತು, ಇನ್ನು ನನ್ನ ಜೀವನ ಸಾರ್ಥಕ. ಸೊ ನಾನು ನಿಮ್ಮ ಹತ್ರ ಕೇಳ್ತೀನಿ, ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಸಿಗೋದು ಬಿಟ್ಟು ಬೇರೆ ಎಲ್ಲಿಯಾದರೂ ಪೆಟ್ರೋಲ್ ಸಿಗೋದು ನೋಡಿದ್ದೀರಾ? ಇನ್ ಕೇಸ್ ನೀವು ನೋಡಿದರೆ ನಿಮ್ಮಷ್ಟು ಪುಣ್ಯಾತ್ಮ ಜನ ಈ ಲೋಕದಲ್ಲೇ ಇಲ್ಲ. ಪೆಟ್ರೋಲ್ ಬೆಲೆ ನಿಮಗೆ ಗೊತ್ತಿದೆ, ನಾನು ಹೇಳ್ಬೇಕಂತಿಲ್ಲ. ಸೊ ನಿಮಗೆ ಫ್ರೀಯಾಗಿ ಪೆಟ್ರೋಲ್ ಸಿಗಬೇಕಂದ್ರೆ ನೀವು ಗೀತಾ ಸೀರಿಯಲಲ್ಲಿ ನೋಡಿದ ಈ ಜಾಗಕ್ಕೆ ಹೋಗಿ ಫ್ರೀಯಾಗಿ ನೀವು ಪೆಟ್ರೋಲ್ ತೊಗೊಳ್ಬೋದು. ಆ ಪೈಪಲ್ಲಿ ನಿಮಗೆ ಪೆಟ್ರೋಲ್ ಬರುತ್ತೆ, ನಾನು ಹೇಳ್ತಿಲ್ಲ, ಅವರೇ ಹೇಳಿದ್ದಾರೆ. ಸೊ ನಿಮಗೆ ಕನ್ಫರ್ಮ್ ಆಗಿದೆ, ಫ್ರೀಯಾಗಿ ನೀವು ಸಾರ್ವಜನಿಕವಾಗಿ ಆ ಪೆಟ್ರೋಲನ್ನು ನೀವು ಉಪಯೋಗಿಸ್ಬೋದು. ಜನರನ್ನು ಮಂಗ ಮಾಡಬೇಕು ಅಲ್ಲ, ಮಾಡಬೇಕು, ಮಾಡಿ, ಪರವಾಗಿಲ್ಲ. ಹಾಗೆ ಅಂತ ನೀರಿನ ಪೈಪಲ್ಲಿ ಪೆಟ್ರೋಲ್ ಬರ್ತದೆ ಅಂತ ಹೇಳ್ತೀರಲ್ಲ ಮಾರ. ಈ ರೆಕಾರ್ಡಿಂಗ್ ಮಾಡುವಾಗ ಕೂಡ ಮೂಗಲ್ಲಿ ಜೇನುತುಪ್ಪ ಇಳಿತಾನೆ ಇರ್ತದೆ. ಜಗತ್ತಿನಲ್ಲಿ ಒಂದೇ ಒಂದು ಕೇಸ್ ಇಲ್ಲದ ಪೊಲೀಸ್ ಸ್ಟೇಷನ್ ಎಲ್ಲಿರುವುದಂತ ನೀವು ಕೇಳಿದ್ರೆ ಅದಕ್ಕೆ ಉತ್ತರ ಮಂಗಳ ಗೌರಿಯ ಗಂಡ ಇರುವ ಪೊಲೀಸ್ ಸ್ಟೇಷನ್. ಇದುವರೆಗೂ ಕೂಡ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ಕೂಡ ಬರಲಿಲ್ಲ. ಆ್ಯಂಡ್ ಮಂಗಳ ಗೌರಿಯ ಪೊಲೀಸ್ ಅಪ್ಪನಿಗೆ ಯಾಕೆ ಗೊತ್ತಿಲ್ಲ, ಅವಳು ಪ್ರೀತಿಯಿಂದ ಪೊಲೀಸ್ ಅಪ್ಪ ಅಂತ ಕರೀತಾಳೆ. ಸೊ ನಾವು ಕೂಡ ಹಾಗೇನೆ ಕರಿಬೇಕಾಗುತ್ತೆ. ಸೊ ಮಂಗಳ ಗೌರಿಯ ಪೊಲೀಸ್ ಅಪ್ಪನಿಗೆ ಅವರ ಮನೆ ಪ್ರಾಬ್ಲಮೇ ಸಾಲ್ವ್ ಮಾಡಲಿಕ್ಕೆ ಆಗ್ತಿಲ್ಲ, ಇನ್ನು ಪೊಲೀಸ್ ಆಗಿ ಬೇರೆಯವರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರ? ಈ ಪೊಲೀಸ್ ಅಪ್ಪನಿಗೆ ಅವರ ಮನೆಯಲ್ಲಿರುವ ಖತರ್ನಾಕ್ ಗ್ಯಾಂಗ್ ಬಗ್ಗೆನೇ ಗೊತ್ತಿಲ್ಲ, ಇನ್ನು ಹೊರಗಿನ ಗ್ಯಾಂಗ್ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ನಾ ಮೊದಲು ಅಂದ್ಕೊಂಡಿದ್ದೆ ಫೈನಲಿ ಪುಟ್ಟಗೌರಿ ಸೀರಿಯಲ್ ಮುಗೀತು ಅಂತ. ಆದರೆ ಮತ್ತೆ ನನಗೆ ಗೊತ್ತಾಯಿತು ಈ ಮಂಗಳ ಗೌರಿ ಪುಟ್ಟಗೌರಿ ಸೀರಿಯಲ್ನ ಸೆಕೆಂಡ್ ಕಾಪಿ ಅಂತ. ಪುಟ್ಟಗೌರಿ ಸೀರಿಯಲಲ್ಲಿ ಯಾರೋ ಒಬ್ಬ ಡಾಕ್ಟರ್ ಆಗ್ಲಿಕ್ಕೆ ಹೋಗಿದ್ದ, ಆದ್ರೆ ಈಗ ಪೊಲೀಸ್ ಅಪ್ಪ ಆಗಿ ಬಂದಿದ್ದಾನೆ. ನೀನ್ ಹೇಳ್ದಂಗೆ ಎಲ್ಲ ಕರೆಕ್ಟ್ ಆಗಿ ಹಾಕಿ ಬಂದಿದ್ದೀನಕ್ಕ. ನಮ್ ದುರಾದೃಷ್ಟಕ್ಕೆ ಗಾಳಿ ಬಂತು ಅಂದ್ರೆ ಎಲ್ಲ ಹಾಕೊಂಡು ಹೋಗುತ್ತೆ. ಆದ್ರೆ ಒಬ್ಬರನ್ನು ಬಿಟ್ಟು ಮಾತ್ರ. ನೋಡು, ಕಾಟ ಕೊಡೋರು ಎಲ್ಲರೂ ಇದ್ದ ಇರ್ತಾರ. ಹೌದು, ಅದರಲ್ಲಿ ನೀವು ಕೂಡ ಒಬ್ರು. ಥ್ಯಾಂಕ್ ಯು ಸೋ ಮಚ್ ಗೈಸ್ ಈ ವಿಡಿಯೋ ನೋಡಿದ್ದಕ್ಕೆ. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.